ಪವರ್ ಶೇರಿಂಗ್ ಗದ್ದಲ ಹೈರಾಣಾದ ಹಿರಿಯ ಸಚಿವರು ಕೂತಲ್ಲಿ ನಿಂತಲ್ಲಿ ಪವರ್ ಶೇರಿಂಗ್ನದೇ ಬಿಸಿ ಬಿಸಿ ಚರ್ಚೆಗಳಾಗ್ತಾ ಇದೆ. ಪವರ್ ಶೇರಿಂಗ್ ಗದ್ದಲ ಈಗಾಗಲೇ ನೋಡಿ ಹೈರಾಣಾಗಿ ಹೋಗ್ಬಿಟ್ಟಿದ್ದಾರೆ ಹಿರಿಯ ಸಚಿವರು. ಕೂತಲ್ಲಿ ನಿಂತಲ್ಲಿ ಪವರ್ ಶೇರಿಂಗ್ನದೇ ಬಿಸಿ ಬಿಸಿ ಚರ್ಚೆ. ಪ್ರಶ್ನೆ ಯಾವುದು ಓಡಾಡ್ತದೆ ಬರೀ ಇದೆ. ನೆನೆ ಪರಮೇಶ್ವರ್ ಹಾಗೂ ಎಂಬಿ ಪಾಟೀಲ್ ಪ್ರತ್ಯೇಕವಾಗಿ ಚರ್ಚೆಯನ್ನ ಮಾಡಿದ್ದಾರೆ. ಬಿಸಿಯಾದಂತಹ ಚರ್ಚೆಗಳಾಗ್ತಾ ಇದೆ. ಮತ್ತೆ ಈಗ ಚಳಿ ಜಾಸ್ತಿ ಆಗ್ತಾ ಇದೆ. ಜೊತೆಗೆ ರಾಜ್ಯ ರಾಜಕೀಯದಲ್ಲಿ ಬಿಸಿ ಬಿಸಿ ಚರ್ಚೆಗಳು ಬೇರೆ ಆಗ್ತಾ ಇದೆ. ವಿಧಾನಸೌಧದ ಕಚೇರಿಯಲ್ಲಿ ಪರಮೇಶ್ವರ್ ಎಂಬಿ ಪಾಟೀಲ್ ಗೌಪ್ಯವಾಗಿ ಡಿಸ್ಕಷನ್ ಮಾಡಿದ್ದಾರೆ. ಹೈಕಮಾಂಡ್ ಕ್ಲಾರಿಟಿಯನ್ನ ಕೊಡ್ತಾ ಇಲ್ಲ ಅಂತ ಉಭಯ ನಾಯಕರು ಮಾತುಕತೆಯನ್ನ ಮಾಡ್ತಾ ಇದ್ದಾರೆ. ಇದು ಏನಪ್ಪ ಇದು, ಒಂದು ಕ್ಲಾರಿಟಿ ಇಲ್ಲ, ಎಂತ ಇಲ್ಲ, ಏನು ಮಾತನಾಡೋದು. ಮಾಧ್ಯಮದವ್ರು ಬೇರೆ 1000 ಪ್ರಶ್ನೆಗಳು ಕೇಳ್ತಾರೆ. ಏನು ಹೇಳೋದು, ನಮಗೆ ಕ್ಲಾರಿಟಿ ಇಲ್ಲ. ಫಸ್ಟ್ ಆಫ್ ಆಲ್ ಹೈಕಮಾಂಡ್ ಏನು ನಿರ್ಧಾರ ಮಾಡಿದೆ ನಮಗೆ ಗೊತ್ತಿಲ್ಲ. ಹೈಕಮಾಂಡ್ ಮೌನದ ಬಗ್ಗೆ ಗರಂ ಆಗಿದ್ದಾರೆ ಹಿರಿಯ ಸಚಿವರು. ಅದೇನು ಮಾಡ್ತಾರೆ ಇವರು, ಹೋಗಲಿ. ಸಚಿವ ಸ್ಥಾನಗಳು ಒಂದಿಷ್ಟು ಈಗೆಲ್ಲ ಪುನರ್ರಚನೆ ಮಾಡಲಾಗುತ್ತೆ ಅನ್ನುವಂಥ ವಿಚಾರಗಳು ಓಡಾಡ್ತಾ ಇದೆಯಲ್ಲ. ಹೌದು ಇಲ್ವೋ, ಯಾರನ್ನು ತರ್ತಾರೆ ಬಿಡ್ತಾರೆ, ಅಥವಾ ಪವರ್ ಶೇರಿಂಗ್ ಆಗುತ್ತೋ ಇಲ್ವೋ. ಈ ಕಡೆ KH ಮುನಿಯಪ್ಪ ಅವರಿಂದಲೂ ಕೂಡ ಮಲ್ಲಿಕಾರ್ಜುನ ಖರ್ಗೆ ಅವರ ಭೇಟಿಯಾಗದೆ ಪವರ್ ಶೇರಿಂಗ್ ಗೊಂದಲ ಇತ್ಯರ್ಥಕ್ಕೆ ಖರ್ಗೆ ಜೊತೆಯಲ್ಲಿ ಮಾತುಕತೆಯನ್ನು ಕೂಡ ಮಾಡಿದ್ದಾರೆ. ದಿನ ಬೆಳಗಾದ್ರೆ ಸಿಎಂ ಬದಲಾವಣೆ ಕುರಿತಂತೆ ನಡೀತಾ ಇದೆ ಚರ್ಚೆಗಳು. ಖರ್ಗೆ ಅವರ ಜೊತೆಯಲ್ಲಿ ಖಡಕ್ಕಾಗಿ ಚರ್ಚೆಯನ್ನು ನಡೆಸಿದ್ದಾರೆ, ಮಾತನಾಡಿದ್ದಾರೆ KH ಮುನಿಯಪ್ಪ ಅವರು. ಪವರ್ ಶೇರಿಂಗ್ ಒಪ್ಪಂದ ಆಗಿದ್ರೆ ಅದರಂತೆ ಸಂದೇಶವನ್ನು ರವಾನಿಸ್ಬಿಡಿ ಅತ್ಲಾಗೆ. ಅದ್ಯಾಕಷ್ಟು ಟೆನ್ಷನ್ ಇಡ್ತೀರಿ ನಮಗೆ, ರವಾನಿಸ್ಬಿಡಿ ಇಂಥವ್ರೆ ಇಂತನೇ ತಾರೀಕೆ ಅಂತ ಹೇಳ್ಬಿಡಿ. ಸುಮ್ಮನೆ ಗೊಂದಲ ಆಗ್ತಾ ಇದೆ. ಪಕ್ಷದಲ್ಲಿ ಸಾಕಷ್ಟು ಗೊಂದಲ ಇದೆ, ಆದಷ್ಟು ತೀರ್ಮಾನ ಮಾಡಿ. ಈ ಹಿಂದೆ ಏನು ಮಾತುಕತೆ ಆಗಿದೆಯೋ ಅಂತ ಹೇಳಿ ಗೊತ್ತಾಗ್ತಾ ಇಲ್ಲ. ಸಿಎಂ ಬದಲಾವಣೆ ಮಾಡೋದಾದ್ರೆ ಬದಲಾವಣೆ ಮಾಡಿಬಿಡಿ. ಸಿದ್ದರಾಮಯ್ಯ ಅವರೇ ಮುಂದುವರಿಸೋದಿದ್ರೆ ಮುಂದುವರಿಸಿ. ಪಕ್ಷ ಅಧಿಕಾರಕ್ಕೆ ಬರಬೇಕಾದ್ರೆ DK ಶಿವಕುಮಾರ್ ಪಾತ್ರವೂ ಕೂಡ ಇದೆ. ದಲಿತರಿಗೆ ನೀಡುವಂತಹ ಆಲೋಚನೆ ಇದ್ರೆ ಅದನ್ನಾದರೂ ಮಾಡಿಬಿಡಿ. ಖರ್ಗೆ ಮುಂದೆ ಖಡಕ್ಕಾಗಿ ಮಾತನಾಡಿದ್ದಾರಂತೆ ಸಚಿವ KH ಮುನಿಯಪ್ಪ ಅವರು. ಸಾಕಷ್ಟು ಪ್ರಶ್ನೆಗಳು ಓಡಾಡ್ತಾ ಇದೆ. ನಮಗಂತೂ ಆನ್ಸರ್ ಮಾಡಿ ಸಾಕಾಗೋದು. ಏನು ಡಿಸೈಡ್ ಮಾಡ್ಕೊಂಡ್ಬಿಟ್ಟಿದ್ರಿ ಅತ್ಲಾಗೆ, ಹೇಳ್ಬಿಡಿ ಅತ್ಲಾಗೆ. ಸುಮ್ಮನೆ ಗೊಂದಲ ಉಂಟು ಮಾಡಬೇಡಿ. ಪುನರ್ರಚನೆ ವಿಚಾರವೇ ಇರಬಹುದು, ಎಲ್ಲವನ್ನೂ ಕೂಡ ಗೊಂದಲಕ್ಕೆ ತೆರೆ ಎಳೆದುಬಿಡಿ. ಅಥವಾ ಪವರ್ ಶೇರಿಂಗ್ ವಿಚಾರಗಳಿದ್ರು, ಅಥವಾ ಏನೋ ಮೊದಲೇ ಮಾತುಕತೆ ಮಾಡ್ಕೊಂಡಿದ್ರೆ 2 ವರ್ಷ ಅಂತ ಹೇಳಿ ಮಾತುಕತೆ ಇದ್ರೆ ನಮಗೂ ಅತ್ಲ ಕೇಳಿ ಸಾಕಾಗೋಗಿದೆ ಅಂಥೇಳಿ ಈಗಾಗಲೇ ತಮ್ಮ ಆಕ್ರೋಶವನ್ನು ಕೂಡ ಹೊರ ಹಾಕ್ತಾ ಇದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಮಾಹಿತಿಯನ್ನು ಕೂಡ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ರೂಪೇಶ್. ಎಸ್ ರೂಪೇಶ್, ಈಗ ಸಚಿವರಿಗೂ ಕೂಡ ಎಲ್ಲೋ ಒಂದು ಕಡೆ ಗೊಂದಲ ಆಗ್ತಾ ಇರುವಂಥ ರೀತಿಯಾಗಿ ಕಾಣಿಸ್ತದೆ. ಇನ್ನು ಖರ್ಗೆ ಅವರನ್ನ ಭೇಟಿ ಮಾಡಿರುವಂಥದ್ದು ಅಥವಾ ಸಚಿವರು ಏನು ಮಾತುಕತೆಯನ್ನು ಮಾಡ್ತಾ ಇದ್ದಾರೆ, ಗೌಪ್ಯವಾಗಿ ಚರ್ಚೆಗಳು ಕೂಡ ಈಗಾಗಲೇ ಬಿಸಿಯಾಗಿ ಆಗ್ತಾ ಇದೆ. ಜೊತೆಗೆ ಮುನಿಯಪ್ಪ ಅವರ ಮುನಿಸಿಗೂ ಕೂಡ ಕಾರಣವಾಗ್ತಾ ಇರುವಂಥ ವಿಚಾರ ಏನಿದೆ ಮಾಹಿತಿ? ಎಸ್ ರೂಪೇಶ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಎಸ್ ರೂಪೇಶ್, ಈಗಾಗಲೇ ಬಹಳಷ್ಟು ಬಿಸಿ ಚರ್ಚೆಗಳು ಕೂಡ ಆಗ್ತಾ ಇದೆ. ಜನರಿಗೂ ಒಂಥರ ಗೊಂದಲ, ಇನ್ನು ಸಚಿವರಿಗೆ ಗೊಂದಲ ಆಗ್ತಾ ಇದೆ. ಏನಪ್ಪ ಇದು ಓಡಾಡ್ತಾ ಇರುವಂಥ ವಿಚಾರಗಳು ಸತ್ಯವೋ ಸುಳ್ಳೋ ಅಂತ ಹೇಳಿ ಅವ್ರಿಗೆ ಗೊಂದಲ. ಅವರೇ ಮೀಟಿಂಗ್ ಮೇಲೆ ಮೀಟಿಂಗ್ ಮಾಡ್ತಾ ಇರ್ತಾರೆ. ಒಬ್ಬೊಬ್ಬರು ಮನೇಲಿ ಸೇರ್ಕೊಂಡು ಅವರವರೇ ಡಿಸ್ಕಷನು. ಸೊ ಜನರಿಗೂ ಕೂಡ ಅದನ್ನು ತೆರೆ ಎಳೆಯುವಂತಹ ಕೆಲಸಗಳಾಗ್ತಾ ಇಲ್ಲ. ಈ ಕಡೆ ಒಂದು ಕಡೆ KH ಮುನಿಯಪ್ಪ ಅವರು ಕೂಡ ಮುನ್ಸ್ಕೊಂಡಿದ್ದಾರೆ. ಏನಿದೆ ಕಂಪ್ಲೀಟ್ ಆದಂಥ ಮಾಹಿತಿ? ಕುಸುಮ, ಇಲ್ಲಿ ಪ್ರಮುಖವಾಗಿ ಅಧಿಕಾರ ಹಂಚಿಕೆ ಸಂಬಂಧಪಟ್ಟಂತೆ ಅಥವಾ ಸಂಬಂಧಪಟ್ಟ ರಸ್ತೆ ಪುನರಚನೆ ಸಂಬಂಧಪಟ್ಟಂತೆ ಒಂದು ಕ್ಲಾರಿಟಿ ಇಲ್ಲ. ಯಾಕಂತ ಹೇಳಿದ್ರೆ ಈಗ 32 ಜನ ಸಚಿವರುಗಳಿರ್ಬೋದು, CM DCM ಇಬ್ರು ಇರಬಹುದು. ಒಂದು ಕ್ಲಾರಿಟಿ ಯಾರಿಗೂ ಇದ್ದಂತೆ ಕಾಣ್ತಾ ಇಲ್ಲ. ಹೀಗಾಗಿ ಕ್ಲಾರಿಟಿಯನ್ನ ಕೊಡಬೇಕು ಅಂತೇಳಿ ಹೈಕಮಾಂಡ್ ನಾಯಕರಿಗೆ ದುಂಬಾಲು ಬಿದ್ದಿದ್ದಾರೆ. ಯಾಕಂತ ಹೇಳಿದ್ರೆ KH ಮುನಿಯಪ್ಪ ಸೇರಿದಂತೆ ಹಲವಾರು ನಾಯಕರು ಕೂಡ ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳ್ತಿರೋದು ಕೂಡ ಇದೆ. ಒಂದು ಆ ಕಡೆ ಅಧಿಕಾರ ಹಂಚಿಕೆ ಆಗತ್ತೆ ಅಂದ್ರೆ ಅಧಿಕಾರ ಹಂಚಿಕೆ ಆಗತ್ತೆ ಅಂತ ಹೇಳಿ ನೀವೊಂದು ಕ್ಲಾರಿಟಿಯನ್ನ ಕೊಡಬೇಕು. ಇಲ್ಲ ಅಂತ ಹೇಳಿದ್ರೆ ಅಧಿಕಾರ ಹಂಚಿಕೆ ಆಗಲ್ಲ ಅಂತ ಹೇಳಿದ್ರೆ ಇಲ್ಲಿಗ ಅದನ್ನು ಕೂಡ ಹೇಳಿಬಿಡಬೇಕು. ಪುನರಚನೆ ಯಾವಾಗ ಆಗುತ್ತೆ ಅಂತ ಕೂಡ ಹೇಳಿಬಿಡಬೇಕು. ಈ ರೀತಿ ಹತಾಯಿಸಬಾರದು ಅನ್ನೋ ಸಂದೇಶವನ್ನ ಅವರೆಲ್ಲರೂ ಕೂಡ ಹೇಳ್ತಾ ಇದ್ದಾರೆ. ಅದೇ ರೀತಿ DK ಶಿವಕುಮಾರ್ ಅವರು ಕೂಡ ಹೈಕಮಾಂಡ್ ಮೇಲೆನೆ ಒಂದಿಷ್ಟು ಮುನಿಸನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಯಾಕಂತ ಹೈಕಮಾಂಡ್ ಯಾವುದು ಕೂಡ ಕ್ಲಾರಿಟಿ ಕೊಡೋದಿಲ್ಲ. ಒಂದು ಸೂಕ್ತವಾಗಿರ್ತಕ್ಕಂಥ ಸಂದರ್ಭದಲ್ಲಿ ಸೂಕ್ತವಾಗಿರ್ತಕ್ಕಂಥ ನಿರ್ಧಾರವನ್ನ ನಾವು ತೆಗೆದುಕೊಳ್ತೇವೆ ಅಂತೇಳಿ ಹೈಕಮಾಂಡ್ ಹೇಳಿತ್ತು. ಆದ್ರೆ ಆ ನಿರ್ಧಾರ ತೆಗೆದುಕೊಳ್ಳಕ್ಕೆ ಆಗ್ತಾ ಇಲ್ಲ. ಅದೇ ರೀತಿ ಭೇಟಿಯೂ ಕೂಡ ಅವಕಾಶವನ್ನ ಸಿಗ್ತಾ ಇಲ್ಲ. ಭೇಟಿಗೆ ಅವಕಾಶ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಏನಾಗುತ್ತೆ, ಒಂದು ಕ್ಲಾರಿಟಿಯನ್ನು ಕೊಡಬೇಕಿಲ್ಲ. ಅಧಿಕಾರ ಹಂಚಿಕೆ ಆಗೋದಿಲ್ಲ, ನೀವು ಮಾಡೋದಿಲ್ಲ ಅಂತ ಹೇಳಿದ್ರು ಕೂಡ ಒಂದು ನೆಮ್ಮದಿಯಿಂದ ಇರಬಹುದು. ಈಗ ಮತ್ತಷ್ಟು ಡೌಟ್ಗಳು ಪ್ರತಿಯೊಬ್ಬರು ಕೂಡ, ಯಾಕಂದ್ರೆ ಶಾಸಕರು ಕೇಳ್ತಾ ಇರ್ತಾರೆ ಏನೇನಾಗುತ್ತೆ ಅಂತ ಹೇಳಿ. ಸಚಿವರುಗಳು ಕೂಡ ಏನಾದ್ರೂ ಆಗಬಹುದು ಅಂತ ಕೇಳ್ತಾರೆ. ನಮ್ಗೆ ಕ್ಲಾರಿಟಿ ಇಲ್ಲ ಅಂತ ಹೇಳಿದ್ರೆ ಅವರಿಗೆ ಸಂದೇಶವನ್ನು ರವಾನಿಸೋದು. ಹೀಗಾಗಿ ಒಂದು ಕ್ಲಾರಿಟಿಯ ನಿರ್ಧಾರವನ್ನು ತೆಗೆದುಕೊಂಡು ಬಿಡಬೇಕು. ಒಂದು ಮಾತನ್ನ ಈಗ ಆಗುತ್ತೋ ಇಲ್ಲೋ ಅಂತ ಹೇಳಬೇಕು ಅಂತ ಹೇಳಿ ಒಂದು ಸೂಕ್ಷ್ಮವಾಗಿ, ಅದೇ ರೀತಿ ಇಂಡೈರೆಕ್ಟ್ ಆಗಿ ನಿನ್ನೆ KBC ಕಚೇರಿಯಲ್ಲಿ ಅಧಿಕಾರ ಶಾಶ್ವತ ಅಲ್ಲ ಅನ್ನೋದು ಮಾತನ್ನ ಹೇಳಿದ್ದಾರೆ. ಅದೇ ರೀತಿ CM ಸಿದ್ದರಾಮಯ್ಯ ಅಂತ ಹೇಳ್ತಾ ಇದ್ದಾರೆ 17ನೇ ಬಜೆಟ್ ಅಂದ್ರೆ ಈಗ ಪೂರ್ತಿ ಅಲ್ಲ, 17ನೇ ಬಜೆಟ್ ಕೂಡ ನಮ್ಮ ಮಂಡನೆಯನ್ನ ಮಾಡ್ತೇನೆ ಅಂತೇಳಿ CM ಸಿದ್ದರಾಮಯ್ಯ
ಸಿದ್ದರಾಮಯ್ಯ ಹೇಳ್ತಾ ಇದ್ದಾರೆ. ಎಲ್ಲವೂ ಕೂಡ ಗೊಂದಲಕ್ಕೆ ಕಾರಣ ಆಗ್ತಾ ಇದೆ. ಹೀಗಾಗಿ ಶಾಸಕರಲ್ಲೂ ಕೂಡ ಗೊಂದಲ ಇದೆ, ಸಚಿವರಲ್ಲೂ ಕೂಡ ಗೊಂದಲ ಇದೆ, ಸಿಎಂ ಡಿಸಿಎಂ ಇಬ್ಬರಲ್ಲೂ ಕೂಡ ಗೊಂದಲ ಇದೆ. ಹೈಕಮಾಂಡ್ ಮಧ್ಯಪ್ರವೇಶ ಮಾಡಿ ಒಂದು ನಿರ್ಧಾರ ಏನಂತ ಆಗುತ್ತಾ ಇಲ್ಲ ಅನ್ನೋ ನಿರ್ಧಾರವನ್ನು ಹೇಳಬೇಕು ಅಂತ ಹೇಳಿ ಹೇಳ್ತಾ ಇದ್ದಾರೆ.